ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎ ಕೆ. ಇದು ನೆಕ್ಸ್ಟ್ ಡೇ ಗೋವಾಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಏನಪ್ಪ ಆಯ್ತು ಅಂತಂದ್ರೆ ನಾನು ರಾತ್ರಿ ಬರಬೇಕಾದ್ರೆ ಕಾರ್ ಒಳಗೆ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದ್ದೆ ರೀ. ಅದಕ್ಕೋಸ್ಕರ ನಂಗೆ ಆಯ್ಲಿ ಫುಡ್ ಆಗಲಿ ಆಯ್ಲಿ ಸ್ನ್ಯಾಕ್ಸ್ ಆಗಲಿ ಏನೂ ನಡೆಯಂಗಿಲ್ಲ. ಹೀಗಾಗಿ ಪಿತ್ತಾಗಿ ಫುಲ್ ವಾಮಿಟಿಂಗ್, ಜ್ವರ, ತಲೆನೋವು, ನಾ ಎಲ್ಲೂ ಗಾಳಿಗೆ ಓಡಾಡುವಂಗಿಲ್ಲ. ಹೀಗಾಗಿ ನನಗೆ ಭಾಳ ತ್ರಾಸಾಗಿ ನಾ ಎದ್ದೇ ಇರಲಿಲ್ಲ ರೀ. ನಾನು ಇವಾಗ ರೆಡಿಯಾಗಿದ್ದ ಟೈಮ್ ಹೇಳ್ಬೇಕಂದ್ರೆ 12:30 ಆಗಿ ಹೋಗಿತ್ತು. ಆ ಟೈಮ್ಗೆ ನಾನು ರೆಡಿಯಾಗಿದ್ದೆ. ನಾನು ಆಗೋದೇ ಇಲ್ಲ, ಈಗ ಗೋವಾ ಎಂಜಾಯ್ ಮಾಡೋಕ್ಕಾಗಂಗಿಲ್ಲ, ಈಗ ಹೋಗ್ಬೇಕು ವಾಪಸ್ ಅನ್ನೋ ರೇಂಜಿಗೆ ಅಷ್ಟೊಂದು ತ್ರಾಸಾಗತ್ತಿತ್ತು ರೀ ನನಗೆ. ಬಟ್ ನಮ್ಮ ಆರ್ಯನಿಗೋಸ್ಕರ ನಾನು ಎದ್ದಿದ್ದೆ. ಅವಂಗೆ ಬೀಚ್ ನೀರೆಲ್ಲ ಭಾಳ ಇಷ್ಟ ಆಗ್ತಾವೆ. ಅದಕ್ಕೋಸ್ಕರ ನಾನು ಎದ್ದು ರೆಡಿಯಾಗಿದ್ದೀರಿ. ನೋಡ್ತಿರ್ಬೋದು ನೀವು ಫೇಸ್ ನಂದು ಹೆಂಗಾಗೈತಿ ಅಂತ ಹೇಳಿ. ನಾನು ಮಾತಾಡಿದ್ದೆ, ಬಟ್ ವಾಯ್ಸ್ ಅದು ಡೈರೆಕ್ಟ್ ನಾನು ಇದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದಿರಲಿಲ್ಲ. ಡೈರೆಕ್ಟ್ ಮಾತಾಡಿದ್ದೆ ಐತಿ. ಬಿಕಾಸ್ ನಾನು ಕಂಟಿನ್ಯೂ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿನಲ್ಲ, ಅದಕ್ಕೋಸ್ಕರ ವೆಲ್ಕಮ್ ಬ್ಯಾಕ್ ಟು ಏನೂ ಅಂದಿಲ್ಲ. ಹೀಗಾಗಿ ಸ್ವಲ್ಪ ವಾಯ್ಸ್ನ ನಾನು ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಅದು ವಾಯ್ಸ್ ರಿಯಲ್ ತೆಗೆದುಬಿಟ್ಟು ಆಮೇಲೆ ನೆಕ್ಸ್ಟ್ ಎಲ್ಲರೂ ರೆಡಿ ಆಗಾಗ್ತಿದ್ದರು ನೋಡ್ರಿ. ಅಶ್ವಿನಿನೂ ರೆಡಿ ಆಗಾಗ್ತಾಳೆ. ಆಗಿಬಿಟ್ಟು ನಾವು ಬೀಚ್ ಕಡೆ ಹೊರಟಿದ್ದು ರೀ. ಅದ್ರಿ ನಮ್ಮ ಆರ್ಯ ರೆಡಿ ಆಗಿ ಕುಂತಾನ. ನಮ್ಮ ಆರ್ಯ ಏನಾದ್ರು ಹೇಳ, ಎಲ್ಲಿ ಬಂದೇವು ನಾವು? ಗೋವಾ. ದವ್ವ ಅಲ್ಲಮ್ಮ, ಗೋವಾ. ಅದೇನ ಅಲ್ಲಿ ಐತಲ್ಲ ಮ್ಯಾಗ, ಅಲ್ಲಿ ಕಾಣಕತ್ತಿತ್ತಲ್ಲ, ಏನದ? ಏನಮ್ಮ ಅದ? ಬಿಸಿ ಅದ. ನನ್ನ ಮಗ ಅಂತಾರ ಬಿಸಿ ಅದ. ನೆಕ್ಸ್ಟ್ ನೋಡ್ರಿ ಹೊರಟು ರೀ ನಾವು. ಇದು ಗೋವಾ ಮಾರ್ಕೆಟ್ ಆಗಲಿ, ಗೋವಾ ಊರಾಗಲಿ, ಗೋವಾದ ಒಂದು ಹವಾ ಐತಲ್ಲ, ನಾ ತೊಗೊಂಡಿದ್ದ ಫಸ್ಟ್ ಟೈಮ್, ನಾನು ನೋಡ್ತಿರೋದು ಫಸ್ಟ್ ಟೈಮ್ ರೀ ನನಗೆ. ಏನೋ ಒಂದು ಅಲ್ಲಿ ಹೋಗಿದ ತಕ್ಷಣ ಗೋವಾ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಸ್ಮೆಲ್ ಆಗಲಿ, ವಾತಾವರಣ ಆಗಲಿ ಎಲ್ಲ ಚೇಂಜ್ ಐತಿ. ಏನೋ ಒಂಥರ. ಆಮೇಲೆ ಆ ಸಮುದ್ರದ ನೀರು, ಸಮುದ್ರ ಕಡೆ ಹೋಗ್ಬೇಕಾರೆ ಅದು ಬಾಯಾಗ ಉಪ್ಪು ಬಂದಂಗೆ ಆಗೋದು ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ರೀ. ಅಲ್ಲಿ ದೂರಿಂದ ನಾನು ನೋಡಿ ಆಲ್ರೆಡಿ 1:30 ಆಗಿಬಿಟ್ಟಿತ್ತು ರೀ ನಾವು ಹೋಗೋಷ್ಟ್ರೊಳಗೆ. ಅದಕ್ಕೆ ಊಟ ಮಾಡ್ಕೊಂಡು ಹೊರಟಿದ್ದು ರೀ ನಾವು. ದೂರಿಂದ ನೋಡಿ ಯಾವಾಗ ಹೋಗ್ಲಪ್ಪ ನೀರು ಕಡೆ, ನಾನು ನೀರು ಯಾವಾಗ ನೋಡಲಿ, ಬೀಚ್ ಯಾವಾಗ ನೋಡಲಿ ಅಂತ ಅನ್ಸಾಗ್ತಿತ್ತು. ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ದೆ ನಾನು. ಭಾಳ ಅಂದ್ರೆ ಭಾಳ ಖುಷಿ ಆಗಾಗ್ತಿತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲ ನೋಡ್ತಿರೋದು ಈ ರೀತಿ ಸಮುದ್ರ. ನಾನು ಯಾವತ್ತೂ ನೋಡಿಲ್ಲ, ಫಿಲ್ಮ್ ಒಳಗೆ ಬಿಟ್ಟರೆ. ನನ್ನ ಹಸ್ಬೆಂಡಿಗೆ ಭಾಳ ಥ್ಯಾಂಕ್ಸ್ ಅಂತ ಹೇಳಬೇಕು. ಬಿಕಾಸ್ ಇವ್ರಿಗೆ ಮದುವೆ ಆಗಿದ ನಂತರನ ಇದೆಲ್ಲ ನೋಡೋ ಅದೃಷ್ಟ ಸಿಕ್ಕೈತ್ರಿ ನನಗೆ. ಮತ್ತು ಅವ್ರು ನನಗೇನು ಕಡಿಮೆ ಮಾಡಿಲ್ಲ. ಹಂಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಕ್ಕೆ ಏನು ಹೊಗಳೋದು ಅದು ಏನೂ ಇಲ್ಲ. ಯಾಕಂದ್ರೆ ರಿಯಲ್ ಲೈಫ್ ಒಳಗೂ ಹಂಗೆ ಅಷ್ಟೊಂದು ಚಲೋ ನೋಡ್ಕೋತಾರೆ ನನಗೆ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಂಗಿಲ್ಲ. ನಂದು ಎಷ್ಟು ಜನ್ಮ ಐತಲ್ಲ ಹುಟ್ಟಿ ಬರೋದು, ಅಷ್ಟು ಜನ್ಮದಲ್ಲಿ ಇವರೇ ನನ್ನ ಗಂಡ ಆಗಲಿ ಅಂತ ಬೇಡ್ಕೋತೀನಿ ದೇವ್ರ ಕಡೆ. ಅಷ್ಟೊಂದು ಇಷ್ಟಪಡ್ತೀನಿ, ಬಟ್ ಹೇಳ್ಕೊಳಂಗಿಲ್ಲ. ಆ ರೀತಿ ಅವರು ಹೇಳ್ಕೊಳಂಗಿಲ್ಲ, ನಾನು ಹೇಳ್ಕೊಳಂಗಿಲ್ಲ. ಭಾಳ ಖುಷಿ ಆಯಿತು. ಆಮೇಲೆ ನೋಡ್ರಿ ನಾವು ಫೋಟೋಶೂಟ್, ಆಮೇಲೆ ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಳಕ್ತಿದ್ದು ರೀ. ಅದೇ ಅಲ್ಲ, ಹೋಗಿದ ನಂತರ ಇದೆಲ್ಲ ಫೋಟೋ ವಿಡಿಯೋಸ್ ಮಾಡ್ಕೊಲಿಲ್ಲ ಅಂದರೆ ಹೆಂಗೆ, ಅದಕ್ಕೋಸ್ಕರ ಮಾಡ್ಕೊಳಕ್ತಿದ್ದು ರೀ. ಭಾಳ ನನಗಂತೂ ಏನೋ ನೀರು ಬಂದು ಅಲೆಗಳು ಬರ್ತಾ ಇದ್ದಂಗೆ ಭಾಳ ಖುಷಿ ಆಗಾಗ್ತಿತ್ತು ನೋಡ್ರಿ. ಆಮೇಲೆ ರೂಮ್ ಕಡೆ ಬಂದು ರೀ ನಾವು. ಒಂದು 2-3 ಅವರ್ ಬಿಟ್ಟು 4 ಗಂಟೆ ಆಗಿತ್ತೇನೋ ಮೇ ಬಿ. ಹೆಂಗಾಗಿತ್ತು ನೋಡ್ರಿ ಫೇಸ್ ಎಲ್ಲ. ಆಮೇಲೆ ರೆಡಿ ಆಗಿಬಿಟ್ಟು ಮತ್ತು ನಾವು ಎಲ್ಲಾದರೂ ಸುತ್ತಾಡೋಕೆ ಹೋಗ್ಬೇಕಂತ ಹೇಳಿ ರೆಡಿಯಾಗಿ ಕುಂತಿದ್ದು ರೀ. ಬಟ್ ನಮಗೆ ಹೆಂಗಾಯ್ತಂದ್ರೆ ಟೈಮು ಸಿಗಲಿಲ್ಲ. ಎಲ್ಲ ಟೈಮ್ ನಾ ಏನು ಮಲ್ಕೊಂಡಿದ್ನೆಲ್ಲ ಹುಷಾರು ತಪ್ಪಿ ಅಲ್ಲಿ ಎಲ್ಲ ಫೇಲ್ ಆಯಿತು. ಯಾಕಂದ್ರೆ ನಮ್ಮ ಟೈಮ್ ಯಾವುದೂ ನಮಗೆ ಕವರ್ ಆಗಿಲ್ಲ. ಅದಕ್ಕೋಸ್ಕರ ಎಲ್ಲಾದರೂ ಫೋರ್ಟ್ಗೆ, ಆಮೇಲೆ ಎಲ್ಲಾದರೂ ಇನ್ನೊಂದು ಬೀಚಿಗೆ ಹೋಗ್ಬೇಕಂದ್ರೂ ಟೈಮ್ ಭಾಳ ಆಗಿಬಿಟ್ಟಿತ್ತು. ಹೀಗಾಗಿ ಅಲ್ಲೇ ಕಾರ್ ಪೆಟ್ರೋಲ್ ಹಾಕಿಸ್ಕೊಂಡು, ಆಮೇಲೆ ಪೆಟ್ರೋಲೋ ಡೀಸೆಲೋ ಗೊತ್ತಿಲ್ಲ, ಕ್ಷಮಿಸಿಬಿಟ್ರೆ ಏನಾದರೂ ತಪ್ಪಾಗಿದ್ರೆ ಮಾತಾಡ್ಬೇಕಾರೆ. ಆಮೇಲೆ ಅಲ್ಲಿ ವೆಜ್ ಪಾಪ್ಸ್ ತಿಂದು ಕಾಫಿನ ಕುಡಿದು ಬರಾಕ್ತಿದ್ದು ರೀ ನಾವು. ಏನು ಮಾಡೋದು ಮತ್ತು ಈಗ ಎಲ್ಲ ಟೈಮ್ ಓವರ್ ಆಗಿಬಿಟ್ಟಿತ್ತಲ್ಲ. ಬೆಳಗ್ಗೆನ ತಿರುಗಾಡಬೇಕಿತ್ತು, ಬಟ್ ಆಗಿಲ್ಲ. ಅದ ಹೇಳಿದ್ನಲ್ಲ ಯಾಕಂತ ಹೇಳಿ.
ಅಲ್ಲಿ ಕಾಫಿ ಕುಡ್ಕೊಂಡು ನೋಡ್ರಿ ಇದು ಕೇಕ್ ಅಂದರೆ ಚಾಕ್ಲೇಟ್ ಕೇಕ್ ಟೈಪ್ ಏನೋ ಇತ್ತು. ನನಗಂತೂ ಭಾಳ ಇಷ್ಟ ಆಯಿತು. ನಾವು ಒಂದು 4-5 ಪಾಕೆಟ್ ತೊಗೊಂಡ್ಬಿಟ್ಟು ರೀ. ಎಷ್ಟು ಸಾಫ್ಟ್ ಇತ್ತಂದ್ರೆ ಮಕ್ಕಳಿಗೆಲ್ಲ ತಿನ್ನೋಕೆ ಚೆನ್ನಾಗಿತ್ತು. ಬಟ್ ಆದರೂ ಹೊರಗಿನ ಫುಡ್ ಅಷ್ಟೊಂದು ಸರಿ ಅಲ್ಲ. ಬಟ್ ಇದು ಟೇಸ್ಟ್ ಅಂತೂ ನನಗೆ ಭಾಳ ಇಷ್ಟ ಆಯ್ತು. ನಾನಂತೂ 2 ತಿಂದುಬಿಟ್ಟೆ ಅಲ್ಲಿ. ಮತ್ತು ನೋಡಿರಿ ಆಲ್ರೆಡಿ ಟೈಮ್ ಆಗಿತ್ತು, ಇನ್ನೇನು ಮಾಡೋಕ್ಕೆ ಬರೋಂಗಿಲ್ಲ ಅಂಥೇಳಿ ಮಾರ್ಕೆಟ್ಗೆ ಅಷ್ಟು ಸುತ್ತಾಡ್ಕೊಂಬರೋಣ ಅಂಥೇಳಿ ನಾನು ಅಶ್ವಿನಿ ಮಾರ್ಕೆಟ್ಗೆ ಹೋದ್ರಿ. ನಮ್ಮ ಆರ್ಯನೂ ಬಂದಿದ್ದ. ಅಲ್ಲಿ ಮಾರ್ಕೆಟ್ ಅಲ್ಲಿ ಥಿಂಗ್ಸ್ ಎಲ್ಲ ಬೇರೆ ಬೇರೆ ಟೈಪ್ ಇತ್ತು. ಜಸ್ಟ್ ಬೀಚ್ ಹಿಂಗೆ ಏನೋ ಬೇರೆ ಥರನೇ ಇತ್ತು. ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಫ್ರೆಶ್ ಆಗಿ ಬರ್ತೀನಂತ ಹೇಳಿ ಹೋಗಿದ್ದರಿ ರೂಮ್ಗೆ. ಆಮೇಲೆ ನೆಕ್ಸ್ಟ್ ನೋಡಿರಿ ನಾವು ಅಷ್ಟೊಂದು ಸುತ್ತಾಡಿದ್ರು ನಂಗೆ ಏನು ತೊಗೋಬೇಕು ಏನು ಬಿಡಬೇಕು ಏನೂ ತಿಳಿವತ್ತಾಗಿತ್ತು. ಯಾಕಂದ್ರೆ ಅಷ್ಟೊಂದು ಚಲೋ ಐಟಮ್ ಎಲ್ಲ ಇತ್ತು ಅಲ್ಲಿ. ಎಲ್ಲ ನೋಡಿದ್ದೆಲ್ಲ ಇಷ್ಟ ಆಗಾಗ್ತಿತ್ತು. ಅದೇ ರೀತಿ ಪ್ರೈಸು ಹೆಚ್ಚಿತ್ತು. ಏನು ಮಾಡೋಕ್ಕೆ ಬರೋಂಗಿಲ್ಲ, ಅವ್ರದ್ದು ಹೊಟ್ಟೆಪಾಡಲ್ಲ. ಹೀಗಾಗಿ ನೋಡಿರಿ ಮಾರ್ಕೆಟೆಲ್ಲ ತಿರ್ಗಾಡಾಕ್ತಿದ್ವು ನಾವು. ಆಮೇಲೆ ತಿರ್ಗಾಡಿಕೊಂಡು ಮನೆಗೆ ಹೋಗಿ ಫ್ರೆಶ್ ಆಗಿ, ದಯವಿಟ್ಟು ಕ್ಷಮಿಸ್ರಿ ಮನೆ ಅಂದ್ಬಿಟ್ಟೇನಿ. ಆಮೇಲೆ ರೂಮ್ಗೆ ಹೋಗಿ ಫ್ರೆಶ್ ಆಗಿಬಿಟ್ಟು ನೋಡಿರಿ ನಾವು ರಿಟರ್ನ್ ವಾಪಸ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಬೀಚ್ ಸೈಡಿಗೆ ಬಂದವು ರೀ. ನೋಡ್ತಿರ್ಬೋದು ಆ ಲೈಟಿಂಗ್ ಎಲ್ಲ ಟೈಮ್ ಪಾಸ್ ಮಾಡಾಕ್ತಿದ್ರು. ಹಿಂಗಾಗಿ ಏನೋ ಹೊಸವಾಗಿ ಅನ್ಸಾಕ್ತಿತ್ತು. ಆದ್ರೂ ಎಷ್ಟೊಂದು ರಶ್ ಇತ್ತು ನೋಡಿರಿ. ಮತ್ತು ಅದು ಸಮುದ್ರ ನೋಡಿರಿ ಎಷ್ಟು ಚೆಂದ ಕಾಣಾಕ್ತಿತ್ತು. ಅಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಕುಂತಿದ್ದು ರೀ. ನಾವು ಏನಿಲ್ಲ ಜಸ್ಟ್ ಸ್ನ್ಯಾಕ್ಸ್ ತಿನ್ಕೊಂಡು ಹೋದ್ದು ರೀ. ಯಾಕಂದ್ರೆ ಅಲ್ಲಿ ಪ್ರೈಸ್ ಕೇಳಿದ್ರೆ ಭಾಳ ಅಂದ್ರೆ ಭಾಳ ಅನಿಸಿತ್ತು. ಯಾಕಂದ್ರೆ ಜಸ್ಟ್ ನಿಮ್ಗೆ ಗೊತ್ತಿರ್ಬೋದು ಹೋದವ್ರಿಗೆ. ಮತ್ತು ನೆಕ್ಸ್ಟ್ ಡೇ ಏನಾಯ್ತಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ವ್ಲಾಗ್ನ ಎಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.